ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರಣ್ಣ? ಪ್ರಸಾದ್. ಪ್ರಸಾದ್ ಅಂತ. ನಿಮ್ಮೂರು? ಕೋಡಿಹಳ್ಳಿ. ಕೋಡಿಹಳ್ಳಿ. ತಾಲೂಕು? ತುಮಕೂರು ತಾಲೂಕು. ತುಮಕೂರು ತಾಲೂಕು. ಕೋರ ಹೋಬಳಿ. ಕೋರ ಹೋಬಳಿ. ಇವಾರಿ ನಿಮ್ದೇನಾ ಇದು? ನಮ್ದೇನಾ. ಎಷ್ಟಲ್ಲಾಗಿದೆ ಅಣ್ಣ? 4 ಕಲ್ಲು. 4 ಕಲ್ಲು. ಎಲ್ಲಿ ತಂದಿದ್ದು ನೀವು? ಬಡುನಹಳ್ಳಿ. ಬಡುನಹಳ್ಳಿ ಅಂದ್ರೆ ಜಾತ್ರೆನಾ? ಜಾತ್ರೆ ಒಳಗೆ. ಜಾತ್ರೆಗೆ ಎಷ್ಟು ಬಿದ್ದಿತ್ತಣ್ಣ? ನಾನು 65,000 ತಂದಿದ್ದೆ. 65,000. ಅಲ್ಲೇ ಒಂದು 4 ತಿಂಗಳು ಆಗಿರ್ಬೇಕು. ಇಲ್ಲ, ಹೋದ ವರ್ಷ ಅಲ್ಲ, ಈ ಸರಿ ಎಲ್ಲ ಹೋದ ವರ್ಷ ತಗೊಂಡಿದ್ದೆ. ಇನ್ನ ಒಂದು ದೊಡ್ಡೋರ್ ಇತ್ತಲ್ಲ, ಅವಾಗ ತಗೊಂಬಂದಿದ್ದೆ. ಅದನ್ನ ಮಾರಿ ಇದನ್ನ ತಗೊಂಡಿ. ಹೌದಾ? ಹಸು ಬರ್ತಾವ? ಬರ್ಲಿ ಬರ್ದ ಇರ್ಲಿ ಕಟ್ಕೊಂಡಿದ್ದೀನಿ. ಇರ್ಲಿ ಅಷ್ಟೇ. ಅದೇ ನಿಮ್ ಕಾಯಶಕ್ಕೆ ಅಷ್ಟೇ. ಅವ್ರು ಬರ್ಲಿ ಬರ್ದ ಯಾವಾಗ್ಲೂ ಎನಿ ಟೈಮ್ ಇದ್ದೇ ಇರುತ್ತಾ? ಮತ್ತೆ ಇರ್ತೈತಿ. ಎಷ್ಟು ವರ್ಷದಿಂದ ಕಟ್ತಾ? ನಾನು 20 ವರ್ಷದಿಂದ ಕಟ್ಟಿದ್ದೀನಿ. 20 ವರ್ಷದಿಂದ. ಜೊತೆ ಕಟ್ತಿದ್ದೆ. ಜೊತೆನೇ ಇರವು. ಗೈಮೆ ಮಾಡ್ತಿದ್ವಿ. ಅವಾಗ ಟ್ರ್ಯಾಕ್ಟರ್ ಇರ್ಲಿಲ್ಲ, ಗೈಮೆ ಮಾಡ್ತಿದ್ವಿ. ಈಗ ಟ್ರ್ಯಾಕ್ಟರ್ ಇದ್ಮೇಲೆ ಗೈಮೆ ಮಾಡಾರ ಯಾರು, ಇದು ಹಿಡ್ಕೊಳಾರ ಯಾರು? ಹಿಡ್ಕೊಳಕ್ ಆಗಲ್ಲ. ಹಂಗಾಗಿ ಸುಮ್ನೆ ಮನೆತ ಒಂದ್ ಇರ್ಲಿ ಅಂತ ಕಟ್ಕೊಂಡಿದೀವಿ. ಒಟ್ನಲ್ಲಿ ಜನಕ್ ಗೊತ್ತಾ? ಸುತ್ತಮುತ್ತಲ ಎಲ್ಲಾ ಗೊತ್ತು. ಕೋಡಿಹಳ್ಳಿ ಪ್ರಸಾದಣ್ಣ ಅಂದ್ರೆ ಎಲ್ಲಾ. ಹೌದಾ? ಎಲ್ಲಾರ್ಗು ಗೊತ್ತು. ಇಲ್ಲಿಂದ ಬಡುನಹಳ್ಳಿ ತಕಲು ಗೊತ್ತು. ಬಡುನಹಳ್ಳಿ ಒಂದ್ಸರಿ ಓರಿನೇ ಗಲಾಟೆ ಆಯ್ತು ನನ್ನ. ಹೌದಾ? ಎಲ್ಲ ಬರ್ತಾರೆ ಹಸು ಹೊಡ್ಕೊಂಡು ಇದ್ದಾಗ. ಬರ್ತಾರೆ, ಫೋನ್ ಮಾಡ್ತಾರೆ. ಅಕಸ್ಮಾತ್ ಹಣ ಇರ್ತೀಯ ಹೆಂಗಣ ಅಂತ, ಬರ್ರಿ ಎದ್ದಾಗ ಇರ್ತೀನಿ ಅಂತ ಹೇಳ್ತೀನಿ. ಹೌದಾ? ಅವೇನ್ ವ್ಯವಸಾಯ ಕೂಡ ಇಲ್ಲ. ಮೊದ್ಲು ವ್ಯವಸಾಯ ಮಾಡ್ತಿದ್ವಿ. ಇದನ್ನು ಊಡಿ ನಾವು ಇವನ್ ಊಡೇ ಇಲ್ಲ. ಇದ್ರ ಜೊತೆ ಹೋಗಾರ ಯಾರು, ಊಡಾರ ಯಾರು, ಮಾಡಾರ ಯಾರು? ಈಗ ನೇಗ್ಲು ಪಾವ್ಲು ಎಲ್ಲ ಒತ್ಕೊಂಡ್ ಹೋಗ್ಬಿಟ್ರೆ ಬಾರಿ ಈಗ ಇಬ್ರು ಹಿಡ್ಕೊಂಡ್ಬರ್ಬೇಕಾದ್ರೆ ನೋಡು. ಈಗ ನಮ್ ಮನೆ ಇಷ್ಟೇ, ಇನ್ನೆಲ್ಲೂ ನೋಡಿಲ್ಲ ಇದು. ಅಷ್ಟೇ, ಇನ್ನೆಲ್ಲೂ ಮೇಯಕ್ಕೂ ಬಿಟ್ಟಿಲ್ಲ ನಾವು. ಇಲ್ಲೇ ಮಂತಲ್ಲೇ ಹಾಕೋದು ಅಷ್ಟೇ. ಹಂಗ ಒಂದ್ಸರಿ ಹಂಗ ಹೋಗ್ ಬರ್ಬೇಕು ರೋಡಲ್ಲಿ. ಅದು ಹೋಗಲ್ಲ, ಹೊಡೆದ್ರು ಹೋಗಲ್ಲ. ಅವಾಗ ಚಂಡಿ ಹಾಕಿ ಮಾಡಿ ಆಯ್ಸ್ಕೊಳಕ್ ಯಾಕೆ ಹೋಗ್ಬೇಕು? ಅದೇ ಅದೇ ಅದೇ. ಇವಕ್ಕೆ ತಿಂಡಿ ಏನೇನ್ ಕೊಡ್ತೀವಿ? ಬೂಸ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಹುಳ್ಳಿಕಾಳು. ಅಷ್ಟೇ. ಮೊಟ್ಟೆ ಪಟ್ಟೆ ಎಲ್ಲ ಸ್ಕೂಲ್ ಬಂದಾಗ ಮಾತ್ರ ಮೊಟ್ಟೆ ಹಾಕ್ತಿವಿ ಅಷ್ಟೇ. ಇದ್ದಂತೆ ಮೊಟ್ಟೆ ಹಾಕಿರಿ ಇದನ್ನ ಹಿಡ್ಕೊಳಕ್ ಆಗ್ತೈತ? ಯಾವಾಗ್ಲೂ ಮೊಟ್ಟೆ ಹಾಕಿರಿ ಹೊರಗೆ ಕಟ್ಟಕ್ಕಾಗಲ್ಲ. ಹಸಿ ಮೇವು, ಒಣಮೇವು ಎಲ್ಲ ಹಾಕ್ತೀರ? ಎಷ್ಟು ಹಸು ಬರ್ಬೋದು ದಿನಕ್ಕೆ? ಒಂದೊಂದ್ ದಿನ 5-6 ಬರ್ತವೆ. ಒಂದೊಂದ್ ದಿನ ಬರೋದೇ ಇಲ್ಲ, ಹತ್ರ ಸಹ ಬರೋದೇ ಇಲ್ಲ. ಒಂದೊಂದ್ ದಿನ ಒಂದೇ ಸಮಕ್ಕೆ ಬಂದ್ಬಿಡ್ತವೆ. ಯಾರನ್ನ ಕೇಳಿ ಕೊಡ್ತೀರಾ? ಕೊಡ್ತೀವಿ. ಎಷ್ಟು ಹೇಳ್ತೀರಾ? ನಾವಿನ್ನ ವ್ಯಾಪಾರಕ್ಕೆ ಇಕ್ಕಿಲ್ಲ. ಈಗ ನೀವು ಕೇಳೋವದಿ ಕೊಡ್ತೀವಿ. ಹೌದಲ್ವಾ? ಅದೇ ಬಂದ್ರೆ ಕೊಡ್ರಿ. ಯಾರಾದ್ರೂ ನಿಮ್ ನಂಬರ್ ಕೊಡ್ತೀನಿ. ಸರಿ. ಫೋನ್ ಮಾಡ್ಕೊಂಡ್ ಬಂದ್ರೆ ಕೊಡಿ, ನಿಮ್ಗೆ ಇಷ್ಟ ಆದ್ರೆ. ಸರಿ. ಏನು ಬೆಳೆ ಏನ್ ಇಕ್ಕಿದಿರ? ನಮ್ದೆಲ್ಲ ಅಡಿಕೆ ತೋಟ, ರಾಗಿ ಬೆಳೆ, ತೆಂಗಿನ ಗಿಡ. ಈಗ ಸದ್ಯಕ್ಕೆ ಏನ್ ಬೆಳೆ ಇದೆ? ಈಗೇನ್ ಮುಸ್ಕಿನ ಜೋಳ ಹಾಕಿದೀವಿ ಅಷ್ಟೇ, ದನಿ ಮೇವು ಅಷ್ಟೇ. ತೋಟ ಏನಿಲ್ಲ? ತೋಟ ಅಡಿಕೆ ಗಿಡ ಐತೆ. ಅಡಿಕೆ ಗಿಡ. ಅದ್ ಬಿಟ್ರೆ ಎಲ್ಲ ತೆಂಗು. 1 ಎಕರೆ 2 ಎಕರೆ ರಾಗಿ ಹಾಕ್ತಿವಿ. ಎಷ್ಟೈತೆ ಜಮೀನ್? ಒಂದು 10 ಎಕರೆ ಐತೆ. 10 ಎಕರೆ ಎಲ್ಲಕ್ಕೂ ಬೆಳೆ? ಎಲ್ಲಾ ಬೆಳೆ ತೆಂಗಿನ ಗಿಡ ಇಕ್ಬಿಟ್ಟಿದೀವಿ, ರಾಗಿ ಹಾಕ್ಯಂತೀವಿ. ಖಾಲಿ ಇರೋಕ್ ಮಾತ್ರ. ತೋಟ ಅದೇ ತೆಂಗಿನ ತೋಟ. ಸರಿ. ಎಷ್ಟು ಹೇಳ್ತೀರಾ? ನಾನು 85 ಹೇಳ್ತೀನಿ. 85,000. ಸರಿ, ನಿಮ್ ನಂಬರ್ ಆಯ್ತಾ? ಕೊಡಪ್ಪಿ, ನಂಬರ್ ಕೊಡ್ತೀನಿ. ಕೊಡ್ತಾರೆ. ಬಾರಮ್ಮ, ನಂಬರ್ ಹೇಳ್ಬಾ. ಹೇಳ್ರಿ. ಹೇಳು ಹಂಗೆ. 876257574891. ನಿಮ್ದಣ್ಣ ನಂಬರ್ ಇದು? ಸರಿ ಅಣ್ಣ, ಆಯ್ತು.